ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ ಗೆ ಸ್ವಾಗತ. ಈಗಾಗಲೇ ಬೆಳಗಿನಿಂದ ಬಿಗ್ ಬಾಸ್ ಮನೇಲಿ ಏನೆಲ್ಲ ನಡೀತು, ಗಿಲ್ಲಿಯವರ ವಿಚಾರದಲ್ಲಿ ಗಡ್ಡ ಬೋಡಿಸಿದಾಗಿರ್ಬೋದು, ಗಿಲ್ಲಿಯವರಿಗೆ ಸ್ಯಾರಿ ಉಡಿಸಿದಾಗಿರ್ಬೋದು, ಸೊ ಅದ್ರ ಕುರಿತಾಗಿ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಡ್ ವಿಡಿಯೋ ಈಗಾಗಲೇ ನನ್ನ ಒಂದು ಚಾನಲ್ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಸಹ ನೋಡಿ. ಈ ಒಂದು ವಿಡಿಯೋದಲ್ಲಿ ಈಗ ಬಿಗ್ ಬಾಸ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಗಿ ಏನೊಂದು ಟಾಸ್ಕ್ ನ ನೀಡಿದ್ರು, ಆ ಒಂದು ಟಾಸ್ಕ್ ನಲ್ಲಿ ಯಾರು ಕ್ಯಾಪ್ಟನ್ ಆಗಿದ್ದಾರೆ ಅಂಡ್ ಬಿಗ್ ಬಾಸ್ ಮನೆಗೆ ಅತಿಥಿಗಳಾಗಿ ಬಂದಂತಹ ಏನ್ ಎಕ್ಸ್ ಕಂಟೆಸ್ಟೆಂಟ್ಸ್ ಇದ್ರು, ಇವರು ಯಾರ ಪರವಾಗಿ ಆಟವನ್ನ ಆಡಿದ್ರು, ಒಂದು ಎಂತ ಆಟವನ್ನು ನೀಡಿದ ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಂಡ್ ವಿಡಿಯೋದಲ್ಲಿ ಇರುವಂತ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹೈಪ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ಮಧ್ಯಾಹ್ನದ ನಂತರ ಬಿಗ್ ಬಾಸ್ ಮನೆಯಲ್ಲಿ ಏನು ಸದಸ್ಯರು ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಗೆ ಆಯ್ಕೆ ಆಗಿದ್ರು, ಸ್ಪಂದನ ಅವರಾಗಿರ್ಬೋದು, ಧನುಷ್ ಅವರಾಗಿರ್ಬೋದು, ಅಭಿ ಅವರಾಗಿರ್ಬೋದು, ರಘು ಅವರಾಗಿರ್ಬೋದು, ಮತ್ತೆ ಸೂರಜ್ ಅವರಾಗಿರ್ಬೋದು. ಸೊ ಈ 5 ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಮನೆಗೆ ಬಂದಿರುವಂತಹ ಗೆಸ್ಟ್ ಗಳಲ್ಲಿ ಒಬ್ಬೊಬ್ಬರನ್ನ ಒಪ್ಪಿಗೆ ಪಡ್ಕೊಂಡು ಅವರನ್ನ ಇವರ ಪರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಆಡ್ಸಬೇಕಂದ್ಬಿಟ್ಟು ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬಂತು. ಸೊ ಆ ಒಂದು ವಿಚಾರದಲ್ಲಿ ಇವರೆಲ್ಲ ಹೋಗಿ ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಯಾರ್ಯಾರೆಲ್ಲ ಅವ್ರ ಪರವಾಗಿ ಆಡ್ಬೇಕು ಅಂತ. ಸೊ ಟಾಸ್ಕ್ ನ ವಿಚಾರ ಅಂತ ತಗೊಂಡಾಗ ಯಾರ್ಯಾರ ಪರವಾಗಿ ಆಡೋರು ಅಂತ ನಾವು ನೋಡೋದಾದ್ರೆ, ರಜತ್ ಅವ್ರು ಇಲ್ಲಿ ಸ್ಪಂದನ ಪರವಾಗಿ ಆಡಿದ್ರು, ತ್ರಿವಿಕ್ರಮ್ ಅವರು ಇಲ್ಲಿ ಧನುಷ್ ಅವರ ಪರವಾಗಿ ಆಡಿದ್ರು, ಚೈತ್ರ ಅವರು ಅಭಿಯವರ ಪರವಾಗಿ ಆಡಿದ್ರು, ಮೋಕ್ಷಿತಾ ಅವರು ರಘು ಅವರ ಪರವಾಗಿ ಆಡಿದ್ರು, ಅಂಡ್ ಮಂಜು ಅವ್ರು ಏನಿದ್ದಾರೆ ಸೂರಜ್ ಅವರ ಪರವಾಗಿ ಆಡಿದ್ರು. ಸೊ ಇವರೆಲ್ಲರ ಸಹ ಜೋಡಿಗಳಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ನ ಆಡಿದ್ರು. ಗಾರ್ಡನ್ ಏರಿಯಾದಲ್ಲಿ ಯಾವ ತರ ಟಾಸ್ಕ್ ನ ನೀಡಿದ್ರು ಅಂದ್ರೆ, 2 ಹಲಿಗೆಗಳ ಮೇಲೆ ಕಾಲ್ ಕೆಳಗಡೆ ಇಳ್ದಿರ ಅದೇ ಹಲಿಗೆ ಮೇಲೆ ನಡ್ಕೊಳ್ತಾ ಬಂದು ಏನ್ ಎಂಡ್ಲೈನ್ ಇದೆ ಅದನ್ನ ದಾಟಿದಾದ್ಮೇಲೆ ಇದು ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಹೋರಾಟದಲ್ಲಿ ಇರುವಂತ ಕಂಟೆಸ್ಟೆಂಟ್ ಗಳಿಗೆ ಒಂದು ಕೋಲ್ನ ತಂದು ಕೊಡಬೇಕು. ಅದನ್ನ ಅವರು ಐಟಿ ನಿಲ್ಲಿಸಿದಾಗ ಯಾರದು ತುಂಬಾ ಹೊತ್ತು 5 ಸೆಕೆಂಡ್ಗಳ ಕಾಲ ಹಂಗೆ ನಿಂತ್ಕೊಂಡಿರುತ್ತೆ ಅವರು ವಿನ್ ಆದಂಗೆ ಅಂತ ಒಂದು ಟಾಸ್ಕ್ ನ ನೀಡಿದ್ರು. ಸೊ ಈ ಒಂದು ವಿಚಾರದಲ್ಲಿ ಈಗ ಧನುಷ್ ಅವರು ಆಟದಲ್ಲಿ ತುಂಬಾ ಅದ್ಭುತವಾಗಿ ಆಡೋದ್ರ ಮೂಲಕವಾಗಿ ಮತ್ತೆ ಕ್ಯಾಪ್ಟನ್ ಆಗಿದ್ದಾರೆ 2ನೇ ಬಾರಿಗೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಆಟದಲ್ಲಿ ಆಕ್ಚುಲಿ ಫಸ್ಟ್ ಸ್ಟೆಪ್ ಅನ್ನೋದೇನಿದೆ, ಈ ಒಂದು ಸ್ಟೆಪ್ ನಲ್ಲಿ ಮಂಜು ಅವರು ಸಿಕ್ಕಾಪಟ್ಟೆ ವೇಗವಾಗಿ ಎಲ್ಲರಿಗಿಂತ ಮುಂಚೆವಾಗಿ ಗೇಮ್ ನ ಮುಗಿಸ್ಕೊಂಡ್ ಬಂದು ಸೂರಜ್ ಅವ್ರಿಗೆ ಅಲ್ಲಿದ್ದಂತ ಇವನ್ನ ನೀಡಿದ್ರು ಸಹ ಸಿಲಿಂಡರ್ಸ್ ನ. ಇವರು ಬೇಗ ಅದನ್ನ ಆಟ ಮುಗ್ಸಕ್ ಆಗ್ಲಿಲ್ಲ. ಎಲ್ಲೊಂದ್ ಕಡೆ ಸೂರಜ್ ಅವ್ರು ಬೆಳಗಿನಿಂದ ನಾನು ನಿಂತ್ಕೊಂಡು ಅಡಿಗೆನೆ ಮಾಡ್ತಾ ಇದ್ದೆ, ಸ್ಟ್ಯಾಂಡಿಂಗ್ ನಲ್ಲೇ ಇದೀನಿ 2-3 ದಿನದಿಂದ, ಸೊ ಅದರಿಂದ ನನಗೆ ಕಾಲು ಗ್ರಿಪ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಇಲ್ಲಿ ಸೂರಜ್ ಅವ್ರು ರೀಸನ್ ಕೊಡ್ತಾ ಇದ್ರು. ಬಟ್ ಎಲ್ಲೋ ಒಂದ್ ಕಡೆ ಮೊನ್ನೆ ಅಂತ ತಗೊಂಡಾಗ, ಮೊನ್ನೆ ಧ್ರುವಂತ್ ಅವ್ರ ಆಪೋಸಿಟ್ ಆಗಿ ಗೇಮ್ ಆಡಿದಾಗ ಸಹನು ಅವರ ತಂಡದವರು ಬೇಗ ತಂದು ಇವ್ರಿಗೆ ಆ ಒಂದು ಅಲಿಗೆಗಳನ್ನ ಕೊಟ್ಟಾಗೂ ಸಹ ಬೇಗ ಟಾಸ್ಕ್ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ, ಸೋತ್ಬಿಟ್ರು. ಸೊ ಇವತ್ತಿನ ಒಂದು ಎಪಿಸೋಡ್ ನಲ್ಲೂ ಸಹ ನೀವು ಅದನ್ನೇ ನೋಡ್ಬೋದು. ಮಂಜು ಅವರು ಅತಿ ವೇಗವಾಗಿ ಎಲ್ಲರಿಗಿಂತ ಬೇಗ ತಂದು ಆ ಒಂದು ಇವನ್ನ ಕೊಟ್ಟರು ಸಹ ಬೇಗ ಗೇಮ್ ನ ಫಿನಿಶ್ ಮಾಡಕ್ ಆಗಿಲ್ಲ. ಸೂರಜ್ ಮತ್ತೆ ಮುಗ್ಗರಸರು ಸೋತಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಯಾರ್ಯಾರೆಲ್ಲ ಯಾವ ಒಂದು ಪ್ರೋಸೆಸ್ ನಲ್ಲಿ ಮೊದಲನೇ ಅಂತ ಫಿನಿಶ್ ಮಾಡೋದು ಅಂತ ನಾವು ನೋಡೋದಾದ್ರೆ, ಮಂಜು ಅವ್ರು ಬೇಗನೆ ಫಿನಿಶ್ ಮಾಡಿದ್ರು. 2ನೇದಾಗಿ ಧನುಷ್ ಅವ್ರಿಗೆ ತ್ರಿವಿಕ್ರಮ್ ಅವ್ರು ತಂದ್ಕೊಟ್ರು, 3ನೇದಾಗಿ ಮೋಕ್ಷಿತ್ ಅವ್ರು ತಂದ್ಕೊಟ್ರು ರಘು ಅವ್ರಿಗೆ, ಅಂಡ್ ರಜತ್ ಅವ್ರು ತಂದ್ಕೊಟ್ರು ಸ್ಪಂದನ ಅವ್ರಿಗೆ, ಕೊನೆಯದಾಗಿ ಚೈತ್ರ ಅವರು ಅಭಿ ಅವ್ರಿಗೆ ತಂದ್ಕೊಟ್ರು. ಅಂಡ್ ಇಲ್ಲಿ ಆಲ್ಮೋಸ್ಟ್ ರಘು ಅವರು ಸಹ ಇನ್ನೇನ್ ಗೇಮ್ ಫಿನಿಶ್ ಮಾಡೇ ಬಿಟ್ಟಿದ್ರು ಅನ್ಬೋದಿತ್ತು. ಕರೆಕ್ಟ್ ಆಗಿ ನಿಲ್ಸಿದ್ರೆ ಇನ್ನೇನು 5 ಸೆಕೆಂಡ್ಗಳು ಕೌಂಟ್ ಮಾಡ್ಬೇಕಾದ್ರೆ 3ನೇ ಸೆಕೆಂಡ್ ಕೌಂಟ್ ಮಾಡ್ಬೇಕಾದ್ರೆ ಕೆಳಗಡೆ ಬಿದ್ದಾಯ್ತು. ಸೊ ಈ ಒಂದು ವಿಚಾರವಾಗಿ ರಘು ಅವ್ರು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ನಂದು ಕರೆಕ್ಟ್ ಆಗಿ ನಿಂತ್ಕೊಂಡಿತ್ತು, ಗಿಲ್ಲಿ ನೀನ್ ಬೇಗನೆ ಕೌಂಟ್ ಮಾಡ್ಲಿಲ್ಲ, ನೀನ್ ಬೇಗನೆ ಕೌಂಟ್ ಮಾಡಿದ್ರೆ ನಾನೇ ವಿನ್ ಆಗ್ತಾ ಇದ್ದೆ, ನಾನೇ ಕ್ಯಾಪ್ಟನ್ ಆಗ್ತಾ ಇದ್ದೆ, ನಿನ್ನಿಂದ ನಾನು ಸೋತೆ ಅನ್ನೋ ತರ ರಘು ಅವರಿಗೆ ಲೈವ್ ನಲ್ಲಿ ಸಿಕ್ಕಾಪಟ್ಟೆ ಬೇಜಾರ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ಗಿಲ್ಲಿ ಅವ್ರು ಇಲ್ಲ, ನನ್ ಕರೆಕ್ಟ್ ಆಗಿ ಯೋಚನೆ ಮಾಡ್ತಾ ಇದ್ದೆ, ನಾನು ಇತ್ ಕಡೆ ನೋಡ್ಬೇಕಾಯ್ತು, ಅಶ್ವಿನಿ ಮೇಡಮ್ ಕೌಂಟ್ ಮಾಡೋಂತ ಡ್ಯೂಟಿ ಅವ್ರು ಕೌಂಟ್ ಮಾಡಿದ್ರು, 3 ಕೌಂಟ್ ಮಾಡೋದು ಅಷ್ಟೊತ್ತಿಗೆ ಬಿದ್ದೋಯ್ತು ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರು. ಅಂಡ್ ಅಶ್ವಿನಿ ಅವ್ರು ಕೌಂಟ್ ಮಾಡೋದು ಡ್ಯೂಟಿ ನಂದೇ ಸರ್, ನಾನು ಕರೆಕ್ಟ್ ಆಗಿ ಕೌಂಟ್ ಮಾಡ್ತಾ ಇದ್ದೆ, ನೀವು ಅರಿಯಾಗಿ ಗಿಲ್ಲಿ ಮೇಲೆ ಕೋಪ ಮಾಡ್ಕೊಳಕ್ ಹೋಗಿ ನಿಮ್ ಗೇಮ್ ನ ನೀವು ಕೆಡಿಸ್ಕೊಂಡ್ರೆ ಅಷ್ಟೇ, ಇಲ್ಲ ಅಂದ್ರೆ ನೀವೇ ವಿನ್ ಆಗ್ತಾ ಇದ್ರಿ ಅಂತ ಸಹ ಹೇಳ್ತಾ ಇದ್ರು. ಅಂಡ್ ಗೇಮ್ ನಲ್ಲಿ ಸೋತಿರುವಂತ ಸ್ಪಂದನ ಗಿಲ್ಲಿಗೆ ರೇಗಿಸ್ತಾ ಇದ್ರು, ಎಲ್ಲಿ ಆಡ್ದ ನಿನ್ ಗೇಮ್, ಎಲ್ಲಿದೆ, ಯಾವ ಮೂಲೆಯಲ್ಲಿ ಇದೆ, ಕಾಣಿಸ್ಲಿಲ್ಲ ಅನ್ನೋದ್ರ ಇಲ್ಲಿ ರೇಗಿಸ್ತಾ ಇದ್ರು. ಅಂಡ್ ಈ ಒಂದು ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಸೆಲೆಕ್ಟ್ ಆದಂತ ಎಲ್ಲಾ ಕಂಟೆಸ್ಟೆಂಟ್ ಗಳನ್ನ ನೋಡ್ಕೊಂಡ್ರೆ, ಈಗಾಗಲೇ ಬಿಗ್ ಬಾಸ್ ಮನೇಲಿ ಆಲ್ಮೋಸ್ಟ್ ಕ್ಯಾಪ್ಟನ್ ಆದಂತ ಸದಸ್ಯರೇ 3 ಜನ ಇದ್ರು. ಧನುಷ್ ಅವರು ಇದ್ರು, ಮತ್ತೆ ಅಭಿ ಅವರು ಇದ್ರು, ಅಂಡ್ ರಘು ಅವರು ಸಹ ಇದ್ರು. ಎಲ್ಲೋ ಒಂದ್ ಕಡೆ ಇವ್ರು ಮೂವರ್ಗನೆ ಪೈಪೋಟಿ ನಡೀತಾ ಇದೆ ಬಿಗ್ ಬಾಸ್ ಮೇಲೆ ಕ್ಯಾಪ್ಟನ್ಸಿ ಅಂತ ಹೇಳ್ಬೋದು. ಸ್ಪಂದನ ಮತ್ತೆ ಸೂರಜ್ ಅವರು ಅಲ್ಲಿ ಗೇಮ್ ನಲ್ಲಿ ಇದ್ರು ಸಹ ಅಷ್ಟರ ಮಟ್ಟಿಗೆ ಪೈಪೋಟಿ ನೀಡೋದಕ್ಕೆ ಅವ್ರ ಕೈಯಲ್ಲಿ ಆಗ್ಲೇ ಇಲ್ಲ. ಸೊ ಇದಕ್ಕೂ ಮುಂಚೆ ಬಿಗ್ ಬಾಸ್ ಮನೇಲಿ ಏನೆಲ್ಲ ಮಾತುಕತೆ ಆಯ್ತು, ಚರ್ಚೆ ಆಯ್ತು ಕ್ಯಾಪ್ಟನ್ಸ್ ಆಯ್ಕೆ ಆಗೋದಕ್ಕಿಂತ ಮುಂಚೆ ಅಂತ ನಾವು ನೋಡೋದಾದ್ರೆ, ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಅಥವಾ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಮನವೊಲಿಸಬೇಕಾದ್ರೆ, ಯಾರನ್ನಾದ್ರೂ ಹೋಗಿ ಮನವೊಲಿಸಬೇಕಾದ್ರೆ ಯಾರ್ಯಾರೆಲ್ಲ ಏನೆಲ್ಲ ರೀಸನ್ ಕೊಟ್ರು ಅಂತ ನಾವು ನೋಡೋದಾದ್ರೆ, ಧನುಷ್ ಅವರು ನಾನು ಮೊದಲೇ ಬಾರಿಗೆ ಕ್ಯಾಪ್ಟನ್ ಆದಾಗ ಮನೆಯಲ್ಲಿ ಏನೋ ಸರುಕುಗಳು ಇಲ್ಲ ಅಂದ್ರೂ ಸಹ ನಾನು ಎಲ್ಲರ ಒಂದು ಒಮ್ಮತ ಪಡ್ಕೊಂಡು ಎಲ್ಲರಿಗೂ ಸಿಟ್ ಆಗುವಂತ ನಾನು ಮಾಡಿದ್ದೆ ಕ್ಯಾಪ್ಟನ್ಸಿ. ಸೊ ಅದಕ್ಕೋಸ್ಕರ ನಾನು ಕ್ಯಾಪ್ಟನ್ಸಿ ಕೊಡಿ ಅಂತ ಧನುಷ್ ಅವ್ರು ಕೇಳ್ತಾ ಇದ್ರು. ರಘು ಅವರಾದ್ರೆ ನಾನು 2 ಸಾರಿ ಕ್ಯಾಪ್ಟನ್ ಆಗಿದ್ದೀನಿ, 2 ಸಾರಿ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ ಬಂದಿದ್ದೀನಿ, ಎಲ್ಲೋ ಒಂದ್ಸರಿ 2ನೇ ಸರಿ ನಾನು ಎಡವಟ್ ಮಾಡ್ಕೊಂಡಿದ್ದೀನಿ, ಅದನ್ನ ನಾನು ಸರಿ ಮಾಡ್ಕೊಳ್ಬೇಕು ಅಂತ ಇಲ್ಲಿ ರಘು ಅವ್ರು ಕೇಳ್ತಾ ಇದ್ರು. ಅಭಿ ಅವರಾದ್ರೆ ಈಗಾಗಲೇ ನಾನು ಕ್ಯಾಪ್ಟನ್ಸಿ ಏನ್ ತಗೊಂಡಿದ್ದೀನಿ, ನನ್ನ ಕ್ಯಾಪ್ಟನ್ಸಿನ ನಾನು ತೋರ್ಸೋದಕ್ಕೆ ಅವಕಾಶನೇ ಸಿಗ್ಲಿಲ್ಲ ನನಗೆ ಈ ಒಂದು ವಾರ. ಈ ಒಂದು ಹೋಟೆಲ್ ಟಾಸ್ಕ್ ಅಂತ ಸಿಕ್ಕಿದಕ್ಕೆ ನಾನು ಬರೀ ಮ್ಯಾನೇಜರ್ ಆಗಿ ಕಾಣಿಸ್ಕೊಳ್ಬೇಕಾಗಿ ಬರ್ತಾ ಇದೆ. ಸೊ ನನ್ನ ಕ್ಯಾಪ್ಟನ್ಸಿ ಇನ್ನೊಂದ್ಸರಿ ಸಿಕ್ಕಿದ್ರೆ ನಾನು ಪ್ರೂವ್ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಇಲ್ಲಿ ಅಭಿ ಅವ್ರು ತೋರಿಸ್ತಾ ಇದ್ರು. ಅಂಡ್ ಇಲ್ಲಿ ನಾಣ್ಯಗಳ ವಿಚಾರದಲ್ಲಿ ಇಲ್ಲ ಅಂದ್ರೆ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ನ ವಿಚಾರ ಅಂತ ಬಂದಾಗ, ಕ್ಯಾಪ್ಟನ್ ಆಗಿರುವಂತ ಅಥವಾ ಮ್ಯಾನೇಜರ್ ಆಗಿರುವಂತ ಅಭಿ ಅವರು ಇವ್ರಿಗೆಲ್ಲರಿಗೂ ಸಹ
ಇದು ನೀಡಬೇಕಾಯ್ತು, ಏನಪ್ಪಾ ಅಂದ್ರೆ ಕಾಯಿನ್ಗಳನ್ನ ಟಿಪ್ಸ್ ನ ನೀಡಬೇಕಾಯ್ತು. ಸೊ ಆ ಒಂದು ವಿಚಾರದಲ್ಲಿ ಇವರಿಗೆ ಬೇಕಾದಂತ ಕಂಟೆಸ್ಟೆಂಟ್ ಗಳು, ಇವ್ರಿಗೆ ಯಾರ್ಯಾರ ಕ್ಲೋಸ್ ಇದಾರೆ ಆ ಕಂಟೆಸ್ಟೆಂಟ್ ಗೆ ಕೊಟ್ಟಿದ್ರೆ ಟಿಪ್ಸ್ ಅನ್ನೋದು ಕೆಲವರು ಸದಸ್ಯರು ಅದರಲ್ಲಿ ಅಸಮಾಧಾನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಸ್ಪಂದನ ಅವರಿಗೆ ಬೇಕು ಅಂತಾನೆ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಗೆ ಆಯ್ಕೆ ಮಾಡಿದ್ದಾರೆ, ಅವರನ್ನ ಅವರೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾರು ಅಭಿ ಅವ್ರನ್ನ ಅಭಿ ಅವರೇ ಆಯ್ಕೆ ಮಾಡಿದ್ದಾರೆ. ಅಂಡ್ ಧನುಷ್ ಅವ್ರ ಜೊತೆಗೆ ತುಂಬಾ ಕ್ಲೋಸ್ ಆಗಿರೋದ್ರಿಂದ ಧನುಷ್ ಅವರು ಹೆಚ್ಚಿನ ಟಿಪ್ಸ್ ಕೊಟ್ಟಿದ್ದಾರೆ ಅಂತ ಮಾತಾಡ್ತಾ ಇದ್ರು. ಸೊ ಈ ಒಂದು ಪ್ರೋಸೆಸ್ ನಲ್ಲಿ ನಿಮ್ಮ ಅಭಿಪ್ರಾಯದ ಪ್ರಕಾರ ಯಾವ ತರ ಅನ್ಸುತ್ತೆ ಅಂದ್ಬಿಟ್ಟು ನೀವು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ನನ್ನ ಪ್ರಕಾರ ಹೇಳೋದಾದ್ರೆ ಎಲ್ಲೋ ಒಂದ್ ಕಡೆ ಹೌದು ಸ್ವಲ್ಪ ಫೇವರಿಸಂ ನಡೆದಿರ್ಬೋದು ಅಂತಾನೆ ಹೇಳ್ಬೋದು ಸ್ಪಂದನ ಅವ್ರ ವಿಚಾರದಲ್ಲಿ, ಧನುಷ್ ಅವ್ರ ವಿಚಾರದಲ್ಲಿ. ಧನುಷ್ ಮತ್ತೆ ಸ್ಪಂದನ ಹೊರತುಪಡಿಸಿ ಬಿಗ್ ಬಾಸ್ ಮನೇಲಿ ಇನ್ನ ಹೆಚ್ಚಿಗೆ ಕೆಲಸ ಮಾಡಿದಂತ ಕಂಟೆಸ್ಟೆಂಟ್ ಬೇರೆ ಜನಗಳು ಇದ್ರು ಸಹ. ಅಂಡ್ ಇಲ್ಲಿ ಧನುಷ್ ಅವರು ಅನ್ಡಿಸರ್ವ್ ಅಂತ ನಾನು ಹೇಳ್ತಾ ಇಲ್ಲ, ಧನುಷ್ ಅವರು 100% ಡಿಸರ್ವ್ ಇದಾರೆ ಕ್ಯಾಪ್ಟನ್ ಆಗಿರೋದಕ್ಕೆ, ಕರೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಬಟ್ ಎಲ್ಲೋ ಒಂದ್ ಕಡೆ ಬೇರೆ ಕಂಟೆಸ್ಟೆಂಟ್ ಸಹ ಅಧಿಕವಾದಂತ ಕೆಲಸ ಮಾಡಿದ್ರು ಅನ್ನೋದು ಅಭಿಪ್ರಾಯ ಅಷ್ಟೇ ನಂದು. ಅಂಡ್ ಮಧ್ಯಾಹ್ನ ಇಲ್ಲಿ ರಕ್ಷಿತಾ ಶೆಟ್ಟಿ ಮತ್ತೆ ರಜತ್ ಅವ್ರ ಮಧ್ಯೆ ಡಿಸ್ಕಷನ್ ನಡೀತಾ ಇತ್ತು ನಿದ್ದೆ ವಿಚಾರವಾಗಿ. ನಾನು ನನ್ನ ಒಂದು ಸೀಸನ್ ಅಲ್ಲಿ ಇದ್ದಾಗ ಅದು ಏನೋ ಬಾತ್ರೂಮ್ ನಲ್ಲಿ ಇಲ್ಲಾಂದ್ರೆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಹೋಗಿ ಮಲ್ಕೊಳ್ತಾ ಇದೆ ಅಂತ ಇಲ್ಲಿ ರಜತ್ ಅವ್ರು ಹೇಳ್ತಾ ಇದ್ರು. ಅದೇ ವಿಚಾರವಾಗಿ ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರು ಸಹ ನಾನು ಅದೇ ತರ ಮಾಡ್ತೀನಿ, ನಾನು ಹೋಗ್ಬಿಟ್ಟು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಮಲ್ಕೊಂಡು ನಿದ್ದೆ ಹೊಡಿತಾ ಇರ್ತೀನಿ ಮಧ್ಯಾಹ್ನ ಸಮಯದಲ್ಲಿ, ನನಗೆ ನೈಟ್ ಟೈಮ್ ನಿದ್ದೆನೆ ಬರೋದಿಲ್ಲ ಅಂದ್ಬಿಟ್ಟು ಇಲ್ಲಿ ರಕ್ಷಿತಾ ಅವರು ಸಹ ಮಾತಾಡ್ತಾ ಇದ್ರು. ಮಧ್ಯಾಹ್ನದ ನಂತರ ಟಾಸ್ಕ್ ನ ವಿಚಾರವಾಗಿ ಅವರು ಯಾರು ಹೋಗಿ ಮನವೊಲಿಕೆ ಮಾಡ್ಬೇಕಿಲ್ಲ, ಟಾಸ್ಕ್ ಯಾವ ತರ ಆಡ್ಬೇಕು ಅನ್ನೋದು ಡಿಸ್ಕಷನ್ಸ್ ಜಾಸ್ತಿ ಇತ್ತು. ಸೊ ಆ ಒಂದು ವಿಚಾರದಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ಕಾನ್ವರ್ಸೇಷನ್ಸ್ ಯಾವುದು ಸಹ ಆಗ್ಲಿಲ್ಲ. ಸೊ ಈಗ್ಲಿಂದ ಮುಂಚೆಗೆ ಏನೆಲ್ಲ ಲೈವ್ ನಲ್ಲಿ ನಡೀತು ಅದ್ರ ಕುರಿತಾಗಿ ಸಹ ನನ್ನ ಕಡೆಯಿಂದ ವಿಡಿಯೋ ಇರುತ್ತೆ, ಮಿಸ್ ಮಾಡದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಎಷ್ಟು ಜನ ಈಗ ಧನುಷ್ ಕ್ಯಾಪ್ಟನ್ ಆಗಿರೋದಕ್ಕೆ ಖುಷಿ ಪಡ್ತಾ ಇದಾರೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ನನ್ನ ಒಂದು ಚಾನಲ್ ಈಗಾಗಲೇ ಬೆಳಗಿನಿಂದ ಏನೆಲ್ಲ ನಡೆದಿದೆ ಅಂದ್ಬಿಟ್ಟು ಅದ್ರ ಕುರಿತಾಗಿ ಸಹ ಲೈವ್ ನ ವಿಡಿಯೋಸ್ ಇದೆ ಅಂತ ಅದನ್ನು ಸಹ ನೋಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.